ಎಸ್ ಮ್ಯಾಮ್. ಇನ್ನು ಏನು ಈ ಪ್ರಾಣಿಗಳನ್ನ ಸಾಕೋದಾಗಿರ್ಬೋದು, ಗಿಡಗಳನ್ನ ಬೆಳೆಸೋದಾಗಿರ್ಬೋದು, ಇದೆಲ್ಲದ್ರ ಜೊತೆಗೆ ನಿಮ್ಮ ಒಂದು ಹವ್ಯಾಸ ಪುಸ್ತಕಗಳನ್ನ ಬರೆಯೋದು, ಸಾಹಿತ್ಯಗಳನ್ನ ಬರೆಯೋದು, ಸಾಕಷ್ಟು ನೀವು ಬರೆದಿರೋಂತಹ ಪುಸ್ತಕಗಳನ್ನ ಈಗ ನನ್ಗಾಗ್ಲೇ ಒಂದ್ ಸ್ವಲ್ಪ ಕೊಟ್ರಿ. ಆ ಪುಸ್ತಕದ ಬಗ್ಗೆ ಮಾತಾಡೋದಾದ್ರೆ ಇಂತಹ ರೂಢಿ ನಿಮ್ಗೆ ಯಾವಾಗಿಂದ ಬಂತು ಅಂತ? ಅದು ಆಯ್ತು, ನನ್ಗೊಂದು ಹೆಚ್ಚು ಕಮ್ಮಿ ಒಂದು 8-10 ವರ್ಷದಿಂದ ಬರಿತೀನಿ. ಫಸ್ಟ್ ಒಂದ್ 2 ಲೈನೇ ಬರಿತಾ ಇದ್ದೆ. ಸೊ ಅದಾದ ನಂತರ ಹಾಗೆ ಅದನ್ನ ಹೆಚ್ಚಿಸ್ಕೊಳ್ತಾ ಹೋದೆ, ರೂಢಿ ಮಾಡ್ಕೊಂಡು ಬೇರೆಯವ್ರದ್ದೆಲ್ಲ ಓದಿ ಬರೆದು ಎಲ್ಲ. ಸ್ವಲ್ಪ ನಮ್ಮ ತಂದೆಯಿಂದಾನು ಬಂದಿದಂತ ಇತ್ತು. ಇದು ನಮ್ಮ ತಂದೆಯವರ, ನಮ್ಮ ತಾಯಿಯವರು. ಸೊ ಇದರಲ್ಲಿ ನಮ್ಮ ತಂದೆಯವರು ಗುಬಿ ಕಂಪ್ನಿಯಲ್ಲಿ ಏನು ವರ್ಕ್ ಮಾಡ್ತಾ ಇದ್ರು, ಅಲ್ಲಿಂದ ನನಗೆ ರಕ್ತದಲ್ಲೇ ಬಂದಿರೋ ಬಳವಳಿ ಅಂತ ಹೇಳ್ಬೋದು. ಸೊ ನಾನು ಬರ್ದಿರೋಂಥದ್ದಂದ್ರೆ ಹೆತ್ತವ್ರಿಗೆ ಹೆಗ್ನ ಮುದ್ದು ಅಂತಾರೆ, ಹಂಗೆ ನಾನು ಬರ್ದಿರೋದೆಲ್ಲಾನು ನನ್ಗೆ ಇಷ್ಟ ಆಗತ್ತೆ. ಆದ್ರೂ ಎಲ್ಲಾನು ಓದ್ಬೇಕು ಅಂತಂದ್ರೆ ಕಷ್ಟನೂ ಆಗತ್ತಲ್ಲ. ಸೊ ಹಾಗಾಗಿ ಇದರಲ್ಲಿ ನಾನು ಆಕ್ಚುಲಿ ಇದು ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು ಒಂದು. ನನಗೆ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಅ ಇಂದ ಬರೆಯೋದು, ಕಾಗುಣಿತದಿಂದ ಬರೆಯೋದು. ಅದು ನನ್ಗೆ ಇಷ್ಟವಾಗಿರೋದು ಅಂದ್ರೆ ತುಂಬಾ ಇದನ್ನ ಓದ್ತೀನಿ ಅಂತ ಹೇಳ್ಬೋದು. ಇದು ನನ್ನ ಚೊಚ್ಚಲ ಕೃತಿ, ಅರುಲಿಕೆಯ ಭಾವರಸಾಯನ ಅಂತ ಮೊದಲನೇ ಕೃತಿ. ಇದು ಕವರ್ ಪೇಜು ನನ್ನ ಮಗಳೇ ಮಾಡಿರೋದು. ಅವಳೆ ನಾ ಹೇಳಿದಕ್ಕೆ ಮಾಡ್ಕೊಟ್ಲು. ಹೆಣ್ಣಿನ ಎಲ್ಲಾ ಭಾವನೆಗಳು, ಅರುಲಿಕೆಯ ಭಾವರಸಾಯನ ಅಂದ್ರೆ ಎಲ್ಲಾ ಭಾವನೆನೂ ಮಿಕ್ಸ್ ಆಗಿದೆ. ಹಾ, ಇದ್ರಲ್ಲಿ ಎಲ್ಲಾನು ಇದೆ. ಅಳು ಇದೆ, ದುಃಖ ಇದೆ, ಪ್ರಕೃತಿ ಬಗ್ಗೆ ಇದೆ, ಪ್ರಾಣಿ ಬಗ್ಗೆ ಇದೆ, ದೇವರ ಬಗ್ಗೆ ಇದೆ, ಮತ್ತೆ ಬುದ್ಧಿ ಮಾತುಗಳಿದಾವೆ, ಅನುಭವಗಳಿದಾವೆ, ಎಲ್ಲಾನು ಇರೋದ್ರಿಂದ ಅರುಲಿಕೆಯ ಭಾವರಸಾಯನ ಅಂತ ನಾನೇ ಇಟ್ಕೊಂಡಿದ್ದು. ಅರುಲಿಕೆ ಅಂತಂದ್ರೆ ಅನುಪಮ, ರುಕ್ಮಿಣಿ, ಲಿಂಗಣ್ಣಯ್ಯ, ಕೆರಗೋಡು ಅಂತ. ಸೊ ಹಾಗಾಗಿ ಅದನ್ನ ಹಂಗೆ ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ನಾನು ಆಕ್ಚುಲಿ ನನ್ಗೆ ಇಷ್ಟವಾಗಿರೋದು ಅಂತಂದ್ರೆ ಆ ಇಂದ ಬರ್ದಿರೋದು ಅಂತರ್ಯಾಮಿಗೆ ನನ್ನ ಪ್ರಾರ್ಥನೆ ಅಂತ ಹೇಳಿ. ಅವನಿಯೊಳು ಎನ್ನ ಆಪ್ತರಾರೋ ತಿಳಿಯದಾಗಿದೆ, ಇದ್ದು ಬಿಡುವೆ ನನ್ನಂತೆಯೇ ಈಸಲೇಬೇಕು ಜಗದೊಳಗೆ. ಉದಾರಿ ನೀ ಎನ್ನ ದೈವ, ಊಳಿಗ ಒಂದ ಕರುಣಿಸಿಹೆ. ಋಣ ಬಾಧೆಯಲ್ಲಿ ಸಿಲುಕಿಸದಿರು ಎನ್ನ, ಎನಿದು ಕಷ್ಟವಿರಲೇನು ಬಾಳಲಿ, ಏಗಲೇಬೇಕು ಎಲ್ಲರ ಜೊತೆಗೆ. ಐವರೊಳಗೊಬ್ಬಳಾಗಿದ್ದು ಬಿಡುವೆ, ಒಟ್ಟಿನಲ್ಲಿ ನಂಬಿಹೆ ನಾ ನಿನ್ನ. ಓಗೊಡು ಮೊರೆಗೆ ಪ್ರಭುವೆ ವಾಸುದೇವ, ಔದುಂಬರವ ಸುತ್ತಿದರೂ ಫಲವಿಲ್ಲ, ಅಂತರ್ಯಾಮಿ ನಿನ್ನ ದಯೆ ಇಲ್ಲದೆ. ಕೃಷ್ಣಾರ್ಪಣ ಮಸ್ತು. ಸೊ ಅದು ಒಂದು. ಅದಾದ ನಂತರ ಇದು ಕಾಗುಣಿತದಿಂದ ಬರ್ದಿರೋದಕ್ಕೆ ಬಂದ್ರೆ ಅದು ಆ ಇಂದ ಬರ್ದಿದ್ದಾಯ್ತು. ಕಾಗುಣಿತದಿಂದ ಬರ್ದಿದ್ದು ಅಂದ್ರೆ ಇದು ಇವತ್ತಿಗೂ ಎಷ್ಟೋ ಜನ ಸುತ್ತಿ ಬಳಸಿ ನನ್ಗೆ ಬರ್ತಾ ಇರುತ್ತೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೆಲ್ಲ, ಹಂಗೆ ವಾಟ್ಸಪ್ ಅಲ್ಲಿ ನಾನು ಓದಿ ವಾಚನ ಮಾಡಿರೋದು ವಿಡಿಯೋ ನನ್ಗೆ ಬರ್ತಾ ಇದೆ. ಇದು ಕೊರೋನಾ ಟೈಮಲ್ಲಿ ಮನೇಲಿ ಕುತ್ಕೊಂಡು ಬರ್ದಿದ್ದು. ಕಣ್ಣ ತುಂಬಾ ಕರುಣೆ ಇರಲಿ, ಕಾರುಣ್ಯ ಸದಾ ಮನ ತುಂಬಿರಲಿ, ಕಿತ್ತು ತಿನ್ನುವ ದುರ್ಬುದ್ಧಿ ದೂರಾಗಲಿ, ಕೀಳರಿಮೆ ಬೇಡ ಯಾರಲು. ಕುಟಿಲತೆ ತೊರೆದು ಬಾಳು, ಕೂಡಿಸಲು ಪ್ರಯತ್ನಿಸು ನೀ ಕಿತ್ತಾಡುವವರ. ಕೂಡಿಸಲು ಪ್ರಯತ್ನಿಸು ನೀ ಕಿತ್ತಾಡುವವರ, ಕೃಶವಾಗದಿರಲೆಂದು ಸದ್ಬುದ್ಧಿ. ಕೆಟ್ಟವನಾಗದಿರು ನೀ ಯಾರಿಗೂ, ಕೇಡು ಬಯಸದಿರು ನೀ ಮತ್ತೊಬ್ಬರಿಗೆಂದು. ಕೈಗೂಡದ ಆಸೆಗಳ ಮರೆತು ನಕ್ಕು ಬಿಡು ಒಮ್ಮೆ. ಕೊಟ್ಟು ಪಡೆದುಕೋ ಎಲ್ಲರಲ್ಲೂ ನೀ ಸ್ನೇಹ ಪ್ರೀತಿಯ. ಕೋಟಿಗೊಬ್ಬನಾಗಲು ನೀ ಪ್ರಯತ್ನಿಸು, ಕೌತುಕ ಜಗದ ಸೋಜಿಗ ನೀನಾಗು. ಕಂಡರೂ ಕಲ್ಲಾಗದಿರು ನೀ ಮತ್ತೊಬ್ಬರ ನೋವಿಗೆ. ಕಂಡರೂ ಕಲ್ಲಾಗದಿರು ನೀ ಮತ್ತೊಬ್ಬರ ನೋವಿಗೆ. ಅಂತಃಕರಣದಿ ನೆಲೆಸಿರಲಿ ಸದಾ ಶ್ರೀಮನ್ನಾರಾಯಣ. ತುಂಬಾ ಬಹಳ ಚೆನ್ನಾಗಿದೆ. ಯಾಕೆಂದ್ರೆ ಕೆಲವೊಂದು ಪದಗಳು ಏನಿದೆ ನಾವು ಯಾವತ್ತೂ ಕೇಳ್ತಾ ಇರುವಂತಹ ಪದಗಳಾಗಿರ್ಬೋದು, ಒಂಥರ ಅರ್ಥಯುತವಾಗಿರುವಂತಹ ಒಂದಷ್ಟು ಪದಗಳು ಸೇರಿಸಿ ಬರ್ದಿರೋ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಮ್ಯಾಮ್. ಎಸ್ ಮ್ಯಾಮ್. ಇನ್ನು ಏನು ಪ್ರಾಣಿಗಳನ್ನ ತುಂಬಾ ಚೆನ್ನಾಗಿ ರೆಸ್ಕ್ಯೂ ಮಾಡ್ತಿದ್ರೆ, ಆದ್ರೆ ಕೆಲವೊಂದಷ್ಟು ಜನ ಪ್ರಾಣಿಗಳನ್ನ ದೂರ ಇಡೋ ಅಂತವ್ರೆ ಜಾಸ್ತಿ. ಅಂತಹ ಜನಗಳಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ನಾನು ಅಂತಹವ್ರಿಗೆ ದಯವಿಟ್ಟು ಮನವಿ ಮಾಡೋದು ಅಂತಂದ್ರೆ, ನಮ್ಮ ಮನಸ್ಸಲ್ಲಿರೋ ಭಯನ ನಾವೇ ಹೋಗಿಸ್ಕೋಬೇಕು. ದಯವಿಟ್ಟು ಯಾವುದೇ ಮೂಕ ಪ್ರಾಣಿ ಆಗಿದ್ರು ನಿಮ್ಮಿಂದ ಊಟ ನೀರು ಕೊಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ತೊಂದರೆ ಅಂತೂ ದಯವಿಟ್ಟು ಕೊಡಬೇಡಿ. ನಿಮ್ಮ ಭಯಕ್ಕೆ ನೀವೇನು ನಾಯಿಗಳಿಗೆ ಕಲ್ಲು ಹೊಡೆದು ಕೋಲು ಹೊಡೆದು ಓಡಿಸ್ತೀರಿ, ಅದು ಬೇರೆಯವ್ರಿಗೆ ತೊಂದರೆ ಕೊಡೋದೇ ಹೆಚ್ಚಾಗುತ್ತೆ. ಹಾಗಾಗಿ ನಮ್ಮಲ್ಲಿರೋ ಭಯನ ನಾವೇ ಹೋಗಿಸ್ಕೋಬೇಕು. ಹಾಗೇನೆ ನಮ್ಮ ಏರಿಯಾದಲ್ಲಿ ನಾಯಿಗಳು ತೊಂದರೆ ಕೊಡ್ತವೆ ಅಂತ ಅದನ್ನ ಚೀಲದಲ್ಲಿ ಕರ್ಕೊಂಡು ಹೋಗಿ ತೊಗೊಂಡೋಗಿ ಇನ್ನೊಂದು ಎಲ್ಲೋ ಕಡೆ ಬಿಡೋದು ಮಹಾ ಮೂರ್ಖತನ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅಲ್ಲಿಯೂ ಕೂಡ ನಮ್ಮಂಗೆ ಮನುಷ್ಯರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಮಕ್ಕಳು ಇರ್ತಾರೆ. ನಮ್ಮ ಬೀದಿಗಳ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು ಹೊರತು ಇನ್ನೊಂದು ಕಡೆ ತಗೊಂಡು ಹೋಗಿ ಬಿಡೋದು ದೊಡ್ಡ ತಪ್ಪು. ದಯವಿಟ್ಟು ಸಾಧ್ಯವಾದ್ರೆ ಪ್ರಾಣಿಗಳಿಗೆ ಸಹಾಯ ಮಾಡಿ, ತೊಂದರೆ ಅಂತೂ ಮಾಡಕ್ ಹೋಗ್ಬೇಡಿ ಅಂತಾನೆ ಹೇಳ್ತೀನಿ. ಎಸ್ ಮ್ಯಾಮ್. ಸಿಕ್ಕಾಪಟ್ಟೆ ಒಂದೊಳ್ಳೆ ಸಂದೇಶನ ನಮ್ಮ ಸಮಾಜಕ್ಕೆ ಇವಾಗ ಪ್ರೆಸೆಂಟ್ ಇಂತಹ ಒಂದು ಸಂದೇಶ ಬೇಕಿತ್ತು. ಯಾಕೆಂದ್ರೆ ಎಲ್ಲೇ ನೋಡಿದ್ರು ಎಲ್ಲೋ ನಾಯಿ ಹೋಗ್ತಿದೆ ಅಂದ್ರೆ ಕಲ್ಲು ಹೊಡಿಯೋದು,
ಅವನ್ನ ಏನಾರು ಒಂದು ಕಾಟ ಕೊಡೋದು ಇವೆಲ್ಲವೂ ಸಹ ಸಾಮಾನ್ಯ ಆಗ್ಬಿಟ್ಟಿದೆ. ಯಾಕೆಂದ್ರೆ ಏನೋ ಅಯ್ಯೋ ನಾವು ಅದು ಕೊಡಿಲಿಲ್ಲ ಅಂದ್ರೆ ಅದು ನಮ್ಗೇನೋ ಮಾಡ್ಬಿಡುತ್ತೆ ಅನ್ನೋದೇ ಎಲ್ಲಾರ ಮನ್ಸಲ್ಲಿರುವಂತಹ ಭಾವನೆ. ಆದ್ರೆ ನೀವ್ ಇವಾಗ ರೆಸ್ಕ್ಯೂ ಮಾಡಿರೋಂತಹ ಪ್ರಾಣಿಗಳಾಗಿರ್ಬೋದು, ಇವಾಗ ನೀವು ನೋಡ್ಕೊಂತಾ ಇರೋಂತಹ ಪ್ರಾಣಿಗಳಾಗಿರ್ಬೋದು, ಎಲ್ಲಾದ್ರಿಂದ ನೀವೇನ್ ಕಲ್ತಿದ್ದೀರಾ ಅನ್ನೋದು ಸಹ ತಿಳಿಸ್ಕೊಟ್ರಿ. ಅಂಡ್ ಸಮಾಜ ಪ್ರಾಣಿಗಳ ವಿಚಾರದಲ್ಲಿ ಯಾವ ರೀತಿ ಬದಲಾವಣೆಯನ್ನ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ನಾನು ಅವಾಗ್ಲೇ ಹೇಳ್ದಂಗೆ ಎಲ್ಲದಕ್ಕೂ ಮೂಲ ಕಾರಣನೇ ಮನುಷ್ಯನ ನಿರ್ಲಕ್ಷ್ಯತೆ. ನಾವು ಇಗ್ನೋರ್ ಮಾಡ್ತೀವಿ. ಸರ್ಕಾರ ಒಂದು ನಮಗೆ ಅನುಕೂಲ ಕೊಟ್ಟಿದೆ. ನಾವು ಯಾವಾಗ ಸಮಸ್ಯೆ ಜಾಸ್ತಿ ಆಯ್ತೋ ಆವಾಗ ನಾವು ನಾಯಿಗಳ ಹಾವಳಿ ಅಂತ ಕೂಗಾಡ್ತೀವಿ ಹೊರತು ಸಣ್ಣದಾಗಿರುವಾಗ ಅದನ್ನ ಪರಿಹಾರ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನನೇ ಪಡೋದಿಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಮ ಬೀದಿಯಲ್ಲಿ ಒಂದು ನಾಯಿ ಇದ್ರೆ ಅದನ್ನ ಇಮಿಡಿಯೇಟ್ ಆಗಿ ಒಂದು 1533 ಅಂತ ಒಂದು ನಂಬರ್ ಇದೆ, ಅಲ್ಲಿಗೆ ಕಾಲ್ ಮಾಡ್ಬಿಟ್ಟು ಅದನ್ನ ಆಪರೇಷನ್ ಮಾಡಿಸಿದ್ರೆ ಅದು ಮರಿ ಆಗೋದಿಲ್ಲ. ಒಂದು ನಾಯಿ ಎಲ್ಲಿಂದನೋ ಬಂದಿರುತ್ತೆ, ಅದು ಒಂದಕ್ಕೆ ಏರಿಯಾದಲ್ಲಿ ಊಟ ಹಾಕೊಂಡಿದ್ರೆ ಸಾಕು. ಅದನ್ನ ಯಾವಾಗ ಬಿಡ್ತೀರಾ ಅದನ್ನ ಹುಡ್ಕೊಂಡು ಇನ್ನೊಂದು ಅದ್ರ ಸಂಗಾತಿಗಳಾಗಿರ್ಬೋದು ಬರ್ತವೆ. ಹಂಗಾಗಿ ಅದ್ರ ಸಂತತಿಗಳು ಬೆಳೀತಾ ಹೋಗ್ತವೆ. ನಾಯಿನೇ ಆಗಿರ್ಲಿ ಬೆಕ್ಕುನೇ ಆಗಿರ್ಲಿ ಎರಡಕ್ಕೂ ನಾವು ಆಪರೇಷನ್ ಮಾಡಿಸೋದು ಅಂದ್ರೆ ಸಂತಾನಹರಣ ಚಿಕಿತ್ಸೆ ಮನುಷ್ಯರಿಗೆ ಹೇಗೆ ಮಾಡ್ತೀವೋ ಪ್ರಾಣಿಗಳಿಗೂ ನಾವು ಮಾಡಿಸೋದ್ರಿಂದ ನಾವು ಸಮಾಜಕ್ಕೆ ಒಂದು ಸಣ್ಣ ಸೇವೆ ಮಾಡಬಹುದು ಅಂತಾನೆ ಹೇಳ್ತೀನಿ. ಇದರಲ್ಲಿ ನಾವೇನು ದುಡ್ಡು ಖರ್ಚು ಮಾಡೋದು ಏನೂ ಇಲ್ಲ. 1533 ಕಾಲ್ ಮಾಡಿದ್ರೆ ಅವ್ರು ಬಂದ್ಬಿಟ್ಟು ಕರ್ಕೊಂಡು ಹೋಗಿ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಕಳಿಸ್ತಾರೆ. ವ್ಯಾಕ್ಸಿನ್ ಆಗಿರ್ಬೋದು ಅಥವಾ ABC ಆಗಿರ್ಬೋದು. ABC ಅಂತಂದರೆ ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ ಹೇಳ್ತೀವಿ. ಅದನ್ನು ಕೂಡ ಮಾಡಿ ಅವರು ವಾಪಸ್ ಇಲ್ಲೇ ತೊಗೊಂಡು ಬಂದು ಕೊಡ್ತಾರೆ. ಸೊ ಇದೊಂದು ಸಣ್ಣ ಬೇಸಿಕ್ ಜವಾಬ್ದಾರಿ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಂದು ಸಣ್ಣ ಜವಾಬ್ದಾರಿ ನಾವು ಮಾಡೋಕ್ಕಾಗಲ್ಲ ಅಂದಮೇಲೆ ಪ್ರಾಣಿಗಳಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಖಂಡಿತ ಅಲ್ವಾ? ಸೊ ಒಂದು ಫಸ್ಟ್ ಆಫ್ ಆಲ್ ನಾವಿರೋ ಸಮಾಜಕ್ಕೆ ನಾವೇನಾದ್ರು ಕೊಡುಗೆ ಕೊಡಬೇಕು. ದೊಡ್ಡ ಮಟ್ಟದಲ್ಲಿ ಆಗಿಲ್ಲ ಅಂತಂದ್ರೂ ಸಣ್ಣದಾಗಿ ಕೊಡೋದ್ರಿಂದ ಎಷ್ಟೋ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಬೋದು. ಎಲ್ಲದಕ್ಕೂ ಪರಿಹಾರ ಇದ್ದೇ ಇರುತ್ತೆ, ನಾವು ಕಂಡುಹಿಡ್ಕೋಬೇಕಷ್ಟೇ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಏನು ಪ್ರಾಣಿಗಳ ಬಗ್ಗೆ ಒಂದು ಅವೇರ್ನೆಸ್ನ ನೀವು ಕೊಟ್ಟರೆ ನಿಜವಾಗ್ಲೂ ಎಲ್ಲರಿಗೂ ಸಹ ಇದೇ ರೀತಿ ನಿಮ್ಮ ಕಾರ್ಯವನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನೀವು ನನಗೆ ಹೇಳ್ಕೊಟ್ಟಂಗೆ ನಾನು ಒಂದಷ್ಟು ಪ್ರಾಣಿಗಳನ್ನ ಕಾಪಾಡಕ್ಕೆ ಪ್ರಯತ್ನ ಪಡ್ತೀನಿ. ತುಂಬಾ ಸಂತೋಷ. ಎಸ್, ಕೇಳಿದ್ರಲ್ವಾ ವೀಕ್ಷಕರೇ, ಪ್ರಾಣಿಗಳ ವಿಚಾರದಲ್ಲಿ ನಾವು ಯಾವ ರೀತಿ ಬದಲಾವಣೆಯನ್ನ ಮಾಡ್ಕೋಬೇಕು. ಪ್ರಾಣಿಗಳು ಯಾವುದೇ ಕಾರಣಕ್ಕೂ ಬೇಕು ಅಂತ ಬಂದು ತೊಂದರೆ ಕೊಡಲ್ಲ. ನಾವೇನಾದ್ರು ಪ್ರಾಣಿಗಳಿಗೆ ತೊಂದರೆ ಕೊಟ್ರೆ ಮಾತ್ರ ಆ ಪ್ರಾಣಿಗಳು ಹರ್ಟ್ ಆಗಿ ಮತ್ತೆ ರಿಟರ್ನ್ ನಮಗೆ ತೊಂದರೆ ಕೊಡ್ತಾವೆ ಹೊರತು ಬೇಕು ಅಂತ ಯಾವ ಪ್ರಾಣಿನೂ ಸಹ ತೊಂದರೆ ಕೊಡಲ್ಲ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.